ಗಾಯ್ಸ್ ಇವತ್ತು ನಮ್ಮ ಮನೇಲಿ ತಿಂಡಿ ಗಾಯ್ಸ್ ಉಪ್ಪಿಟ್ಟು. ಆದರೆ ಉಪ್ಪಿಟ್ಟಲ್ಲಿ ಏನು ಮಾಡ್ತಾವ್ರೆ ಅಂದರೆ ತರಕಾರಿ ಉಪ್ಪಿಟ್ಟು. ನಮ್ಮಮ್ಮ ಡೈಲಿ ಬೆಳಗ್ಗೆ ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ನಾನು ಖುಷಿಯಿಂದ ತಿಂತೀನಿ ಗುರು. ಏನಕ್ಕಂದರೆ ಆ ಬನ್ಸಿ ರವೆದು ಉಪ್ಪಿಟ್ಟಿದೆಯಲ್ಲ ನಂಗೆ ಅದು ಇಷ್ಟ ಆ್ಯಕ್ಚುಲಿ. ಬಟ್ ಒಂದೊಂದು ಟೈಮ್ ಪ್ಲೈನು ಉಪ್ಪಿಟ್ಟು ಮಾಡಿದಾಗ ತಿನ್ನೋಕ್ಕೆ ಆಗಲ್ಲ. ಇದು ಉಪ್ಪಿಟ್ಟು ಆಮೇಲೆ ಟೊಮೊಟೊ ಸಬ್ಕೆ ಸೊಪ್ಪು. ಇವತ್ತು ತಿಂಡಿ ಏನು ಹೇಳು ನಿನ್ನ ಫೇವ್ರೆಟ್ಟು? ಉಪ್ಪಿಟ್ಟು, ಅದರಲ್ಲೂ ತರಕಾರಿ ಉಪ್ಪಿಟ್ಟು. ಗೈಸ್ ನಮ್ಮ ಗಾನವಿಗೆ ಉಪ್ಪಿಟ್ಟು ಅಂದ್ರೇ ಆಗಲ್ಲ, ಇನ್ನು ಅದರಲ್ಲೂ ತರಕಾರಿ ಉಪ್ಪಿಟ್ಟು ಅಂದರೆ ಇನ್ನೂ ಆಗಲ್ಲ. ಇದು ಸಬ್ಕೆ ಸೊಪ್ಪು ಬೇಕೇ ಬೇಕಾ? ಇಲ್ಲ, ಕೆಳಗಡೆ ತರಲ್ಲ, ತರಕಾರಿ ಅಂಗಡಿಗೆ ಹೋಗಿ. ಜೊತೆಗೆ ಇದು ತರಲ್ಲ, ಬಟಾಣಿ ಮತ್ತೆ ಇನ್ನೊಂದು ಯಾವ್ದು ಕ್ಯಾರೆಟ್. ಗಾನೋ ಬರ್ತೀಯ ತರಕಾರಿ ತಗೊಬರೋಣ? ಬಾ, ಇರ್ಲಿ, ಬೇಜಾರು ಮಾಡ್ಕೋಬೇಡ. ನೋಡಲ್ಲಿ ಗೈಸ್ ನಮ್ಮ ಗಾನವಿಗೆ ನಿನ್ನೆ ಮೋಮೋಸ್ ತಿಂದು ಬೇದಿ ಆಗ್ಬಿಟ್ಟೈತೆ. ಬಾತ್ರೂಮ್ಗೆ ಓಡ್ತಾನೆ ಅವಳೆ. ಯಾಕಯ್ಯೋ ಕಾಮನ್ನು. ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ತಮ್ಮ ತಂಗಿ ಹಾಕಿ ಹೆಂಗಿರ್ಬೇಕು ನಾವುಗಳು? ಕಾಮನ್ ಅವೆಲ್ಲ. ಅದಕ್ಕೆ ಪಾಪ ಇವತ್ತು ಕಾಲೇಜ್ಗೂ ರಜಾ ಹಾಕ್ಬಿಟ್ಟವಳೆ. ಯಾಕನು ಅಳ್ತಿದ್ಯಾ? ಕಾಲ್ ಕೆಜಿ ಕ್ಯಾರೆಟ್ ಹಾಕಿ ಅಂಕಲ್, ಆಮೇಲೆ 1/4 kg ಇದು ಹಸಿ ಬಟಾಣಿ. ಆದ್ರೂ ಮಾತ್ರ ನಮ್ಮ ಗಾನವಿದು ಹೇರ್ ಸ್ಟೈಲ್ ನಾನು ನಿಮಗೆ ಕ್ಲೀನಾಗಿ ತೋರಿಸೇ ಇಲ್ಲ ನೋಡಿ. ಎಷ್ಟು ಅದುವ ನಮ್ಮಮ್ಮ ನೋಡಿ, ಈ ಪ್ರೊಫೆಷ್ನಲ್ ಅವರು ಕಟ್ ಮಾಡ್ತಾರಲ್ಲ ಹೇರ್ ಕಟ್ಟು, ಹಂಗೆ ಕಟ್ ಮಾಡೋರೆ. ಎಲ್ಲ ಗಾನ ಎದಾಡು ಆ ಕಡೆ ತಿರ್ಗಿ ನೋಡಿ ಇಲ್ಲಿ ಗಾಯ್ಸ್ ನೋಡಿ. ಎಲ್ಲಿ ಈ ಕಡೆ ತಿರ್ಗು. ನೋಡಿದ್ರಾ? ಇದೇ ಥರ ಏನಾರ ನೀವು ಹೊರ್ಗಡೆ ಹುಡುಗಿರು ಏನಾರು ಹೊರಗಡೆ ಹೋಗಿ ಹೇರ್ ಕಟ್ ಮಾಡಿಸ್ತೀರಾ ಅಂದರೆ ಹಬ್ಬ ಅಂದರೆ ಒಂದು 700 - 800 ರೂಪಾಯಿ ಆದರೂ ಚಾರ್ಜ್ ಆಗುತ್ತೆ. ಆದರೆ ನಾವಮ್ಮ ನೋಡಿ ಹೆಂಗೆ ಎಷ್ಟು ಸೂಪರಾಗಿ ಮಾಡೋರೆ. ನೋಡಿದ್ರಾ? ಥ್ಯಾಂಕ್ಸ್ ಹೇಳ್ದೆ ದೊಡ್ಡಮ್ಮಂಗೆ. ಹೇಳು ಈಗ, ಹೇಳು ಗೈಸ್. ಈಗ ತಾನೇ ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ ಗೈಸ್. ಇವತ್ತು ಶನಿವಾರ ಬೇರೆ ಅಲ್ವಾ, ದೇವರಿಂದ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಜೊತೆಗೆ ತಿಂಡಿ ಬೇರೆ ರೆಡಿ ಆಗೈತೆ, ಹೊಟ್ಟೆ ಬೇರೆ ಸಖತ್ ಹಸು ಆಗ್ತೈತೆ. ಅಡ್ಗೆ ಮನೆಗೆ ಬಂದ ತಕ್ಷಣ ಫುಲ್ಲು ಉಪ್ಪಿಟ್ಟು ಫುಲ್ಲು ಘಮ ಅಂತೈತೆ. ನನ್ನ ಗಾನವಿದು ಫೇವ್ರೆಟ್ ತಿಂಡಿ ನೋಡಿ. ಮುಕ್ತಿಯಲ್ಲಿ ಎಷ್ಟು ಖುಷಿ ಇದೆ ನಮ್ಮ ಗಾನವಿಗೆ ಇವತ್ತು ತಿಂಡಿ ಉಪ್ಪಿಟ್ಟಾಗಿರೋದ್ರಿಂದ. ಮಿಕ್ಸ್ ಮಾಡಿ ಫುಲ್ ಅಡಿಯಿಂದ ತೆಗಿ. ಮಿಕ್ಸ್ ಮಾಡವ ದೊಡ್ಡಮ್ಮ ಅಂದಿಲ್ವ ಮಿಕ್ಸ್ ಮಾಡಬೇಕು ಅಂತ. ಮತ್ತೆ ನೋಡು, ನೀವೆಲ್ಲ ಏನು ಹೆಣ್ಮಕ್ಳು ನೀವೆಲ್ಲ. ನಮಗೆ ಗಂಡು ಮಕ್ಳಿಗೆ ಗೊತ್ತಿರುತ್ತೆ ಒಂದೊಂದು ಅಡುಗೆ ವಿಚಾರ. ನಂಗೆ ತಿಂಡಿ ಹಿಂಗಿರ್ಬೇಕು ಗುರು, ಹಿಂಗೆ ಫುಲ್ ಹಿಂಗೆ ಬೀನ್ಸು ಕ್ಯಾರೆಟು ಎಲ್ಲ ಹಿಂಗೆ ಹಾಕೊಂಡು, ಜೊತೆಗೆ ಹಿಂಗೆ ಮೊಸರು ಇದ್ರೆ ಸೂಪರ್ ತಿಂಡಿ. ತಿನ್ನಕ್ಕೆ ಸುಮ್ ಮೊಸರಿನ ಶೋಗ ಹಾಕೊಳ್ಳೋದು. ಕೇಸರಿ ಬಾತ್ ಆದ್ರೂ ಮಾಡ್ತೀಯಾ? ಇಲ್ಲ ತಾನೆ. ಹೆಲ್ದಿ ಫ್ಯಾಟ್ ಒಳ್ಳೇದ್ ಬಾಡಿಗೆ ತಿಳ್ಕೊ. ಅನ್ಎಜುಕೇಟೆಡ್ ಬಡ್ಡೆ ತವ. ಆ ಸಬ್ಕೆ ಸೊಪ್ಪು ಹಾಕಿರೋದ್ರಿಂದ, ಆ ಫ್ಲೇವರಿಂದ ಯಾರ್ದು ವಿಡಿಯೋ ನೋಡಿದೆ ಪ್ರಸಾದ. ಗೈಸ್ ಆ್ಯಕ್ಚುಲಿ ಇವಾಗ ನಾರ್ಮಲ್ ಆಗಿ ಇವಾಗ ಓಟಿಂದು ಫಾರ್ಮ್ ಎಲ್ಲ ಕೊಡ್ತಾರಲ್ಲ, ಸೊ ಈಗ ಆ ಫಾರ್ಮ್ ಈಗ ನಮಗೂ ಈಗ ಕೊಟ್ಟವ್ರೆ. ಇದರಲ್ಲಿ ಈ ಶೀಟಲ್ಲಿ ನಮ್ಮ ಅಣ್ಣಂದು ಮತ್ತು ನಮ್ಮ ಅಮ್ಮಂದು ಇದೆ. ಈ 2 ಫಾರ್ಮು ಇಲ್ಲೇ ಕೆಳಗಡೆ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಅಲ್ಲಿಗೆ ಹೋಗಿ ಇದನ್ನ ಕೊಡಬೇಕು. ಬನ್ನಿ, ಫಿಲ್ಲಪ್ ಎಲ್ಲ ಮಾಡಿದ್ದೀನಿ. ಸೊ ಇದನ್ನ ಹೋಗಿ ಕೊಡೋಣ. ಓಯ್ ಜಾಗ ಬಿಡಿ ಸರ್. ತಾಳಿ ಸರ್. ಯಾಕೆ ಸರ್ ಇದು? ಸರ್ ಇದು ನಮ್ಮ ಅಣ್ಣಂದು. ಹಾಂ, ಇದು ನಮ್ಮ ತಾಯಿದು. ಗೈಸ್ ನಮ್ಮ ಗಾನವಿ ನನ್ನ ಸ್ವೆಟ್ರ್ ಹಾಕೊಂಡವಳೆ. ಅದು ಫುಲ್ ದೊಗ್ಲೆ ಥರ ಕಾಣಿಸ್ತೈತೆ. ಅವಳೆ ಭೂತ ಥರ ಕಾಣಿಸ್ತವಳೆ. ಹಾಂ, ಸೊಪ್ಪು ತಗೋ ಬರ್ತೀನಿ. ಗೈಸ್ ನಮ್ಮ ಮನೇಲಿ ಇವತ್ತು ಮೋಸ್ಟ್ಲಿ ಸೊಪ್ಪಿನ ಸಾಂಬಾರು ಮಾಡ್ಬೋದು. ಅದಕ್ಕೆ ಮಿಕ್ಸಲ್ಲಿ ಸೊಪ್ಪು ತಗೊಂಡು ಬಾ ಅಂತ ಬೇರೆ ಹೇಳೋರು ನಮ್ಮಮ್ಮ. ಇದು ಹಂಗೆ ಬೀಟ್ರೋಟ್ ಅರ್ಧ kg ಹಾಕಿ. ಅಣ್ಣ 40 ರೂಪಾಯಿಗೆ ಸೊಪ್ಪು ಮಿಕ್ಸಲ್ಲಿ.
ನೋಡು ಗಡ್ಡ ಮೀಸೆ ತೆಗ್ದಿರೋ ಚೆನ್ನಾಗಿ ಕಾಣಿಸ್ತಿದೆ ನೀನು ತೆಗಿಲ್ಲ ತೆಗ್ದಿದ್ದ ಒಂದ್ಸಲಿ ಗಡ್ಡ ಮೀಸೆ ತೆಗ್ದಿದ್ದೆ ಗೈಸ್ ಆಕ್ಚುಲಿ ಇವಾಗ ಇಲ್ಲೇ ಕಿಂಗ್ಸ್ ಹತ್ರಕ್ಕೆ ಈಗ ಬಂದಿದ್ದೀವಿ ನಾನು ಮತ್ತೆ ಅರ್ಶಿಲ್ ಇಬ್ಬರೇ. ಏನಕ್ಕೆ ಅಂದರೆ ರೈಡ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಲಾಸ್ಟ್ ಟೈಮ್ ನನ್ನ ಮಗ ಕೊಟ್ಟಿವ್ರಿಗೆ ಹೋಗೋಣ ಅಂದ್ಬಿಟ್ಟು ಮಾರನೇ ದಿನನೇ ಕೈ ಕೊಟ್ಟ. ಬಟ್ ನಾನು ಮತ್ತೆ ಸುಶಿ ಇಬ್ಬರೇ ಬೈಕಲ್ಲಿ ಹೋದ್ವಿ. ಸೊ ಇವಾಗ ಬೇರೆ ಕಡೆ ಈಗ ರೈಡಿಗೆ ಈಗ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ಇನ್ನೂ ಡಿಸೈಡ್ ಏನೂ ಆಗಿಲ್ಲ ಗೈಸ್. ನೋಡೋಣ ಬರೋ ಬ್ಲಾಗ್ಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಪ್ಲ್ಯಾನು ನಡೀತಿದೆ. ಜೊತೆಗೆ ಈ ಒಂದು ಇನ್ನೂ ಇಬ್ಬರು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಅವರು ಬರ್ತಿದ್ದಾರೆ. ಗೈಸ್ ಇವಾಗ ಇಲ್ಲೇ ಕಿಂಗ್ಸಿಗೆ ಬಂದ್ಬಿಟ್ಟು ಈಗ ಲೆಮನ್ ಟೀ ತಗೊಂಡಿದ್ದೀವಿ. ಇದು ಡಯಟ್ ಮಾಡ್ತಿದ್ಯಾ? ಇಲ್ಲ ಮತ್ತು ಲೆಮನ್ ಟೀ ಸುಮ್ಮನೆ ಸುಮಾರು ದಿನ ಆಯ್ತಲ್ಲ. ಶೋಕಿ ಗೈಸ್, ಶೋಕಿ ಗೈಸ್. ಮನೆಗೆ ಬಂದೆ, ಕಿಂಗ್ಸಿಗೆ ಹೋಗಿದ್ದಾಗ ಲೆಮನ್ ಟೀ ಕುಡ್ದೆ. ಮತ್ತೆ ಈಗ ಮನೆಗೆ ಬಂದ ಮೇಲೆ ನಮ್ಮ ಅಮ್ಮ ಈಗ ಹಾಲು ಕೊಡ್ತಾರೆ ಗೈಸ್. ಅಮ್ಮ ಬಾಯ್ಲಿ ಹಂಗಂತ ಈಗ ನಮ್ದು ಈಗ ಸದ್ಯಕ್ಕೀಗ ಒಂದು ಬೈಕ್ ಟ್ರಿಪ್ ಇದೆ. ಆ ಬೈಕ್ ಟ್ರಿಪ್ಪಲ್ಲಿ ಒಂದು ಇಬ್ಬರು ಜನ ಹುಡುಗಿರು ಬರ್ತಾರೆ. ನನ್ನ ಬೈಕಲ್ಲಿ ಒಬ್ರು ಕುತ್ಕೋತಾರೆ. ಬೇಡ ಬೇಡ ಬೇಡ. ಯಾಕೆ? ಹಿಂದೆಯಿಂದ ಚುಚ್ಚಕ್ಕ. ಇಲ್ಲಮ್ಮ, ಗಾನ ಬರ್ತಾ ಇದ್ದಾಳಲ್ಲ. ಇಲ್ಲ ಗಾನು ಬೇಡ, ಸುಮ್ಮನಿರು. ನೋಡು ಏನು ಬೇಕಾಗಿಲ್ಲ, ಆ ಸವಾಸನೆ ಬೇಡ. ತಿಗ ಮುಚ್ಕೊಂಡು ಏನದೇನು ಗರ್ಲ್ ಫ್ರೆಂಡ್ ನಾರ್ಮಲ್ ಫ್ರೆಂಡ್ ಅಮ್ಮ. ಬೇಡ, ಚೆನ್ನಾಗಿ ನೋಡ್ಕೊಳಮ್ಮ. ಬೇಡ ಬೇಡ. ಗೈಸ್ ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಅಮ್ಮ. ಇಬ್ರು ಜನ ಹುಡುಗಿರು ಬರ್ತಿದ್ದಾರೆ, ಬರ್ತಾರೆ. ಟ್ರಕ್ಕಿಂಗ್ ಮಾಡ್ತಿದೀವಿ. ಯಾವ ಊರು? ಜಿಲ್ಲಿ ಈ ಕಡೆ ಚಿಕ್ಕಮಂಗ್ಳೂರು ಸೈಡ್. ನಾನು ಬರ್ತೀನಿ. ನಿಮ್ಗೇನೋ ನಾವು ಹೋಗೋದು ಫ್ರೆಂಡ್ಸ್, ನಾವು ಹೆಂಗ್ ಜೊತೆ ಹೋಗೋದು? ನೀವು ಆಂಟಿದಿರ್ ಜೊತೆ ಯಾಕೆ? ಆಂಟಿ ಯಾಕೆ? ಗೈಸ್ ನಾನು ಆಂಟಿ ಹಂಗಿದ್ದೀನ ಗೈಸ್? ಹೇಳಿ ಗೈಸ್ ಪ್ಲೀಸ್ ಕಣಮ್ಮ, ಹೋಗ್ ಬರ್ತಿದೀವಿ ನಾನು ಅಷ್ಟೇ. ಗೊತ್ತಾಗ್ಬಿಡು. ಬೇಡ, ಎಲ್ಲಿ ಕೂರ್ಸ್ಕೊಳ್ಳಿ? ಅವಳ ಕೂರಿಸ್ಕೊತೀವಿ. ಯಾರು ಏನು ಅವಳ ಹೆಸರೇನು, ಅವಳ ಕುಲ ಗೋತ್ರ ಎಲ್ಲ ನಂಗೆ ಗೊತ್ತಾಗಬೇಕು. ಅದೇ ಮದುವೆ ಮಾಡಕ್ಕ ಆಗ್ಲಿ. ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅಂದ್ರೆ ಎಲ್ಲ ತಿಳ್ಕೊಂಡೆ ಬೆಳೆಸ್ಬೇಕು ಕಣಪ್ಪ. ಬರೀ ಫ್ರೆಂಡ್ಸ್ ಅಷ್ಟೇ, ಅದಕ್ಕಿಂತ ಬೇರೆ ಆಗುತ್ತೆ. ಏನು ಆಗಲ್ಲ, ಸುಮ್ಮನೆ. ನಾವೆಲ್ಲ 10 ಲವ್ 10 ಬ್ರೇಕಪ್ ನಾವು. ನೋಡಲಿ ಗೈಸ್, ಈಗ ತಾನೇ ಹಿಂಗೆ ಬ್ಲಾಗ್ ಮಾಡ್ತಿರ್ಬೇಕಾದ್ರೆ ಆಲ್ರೆಡಿ ಒಂದು ಕಮೆಂಟ್ ಬಂತು, ಬ್ರೋ ಮೋಟೋ ಬ್ಲಾಗ್ ಯಾವಾಗ ಮಾಡ್ತೀರಾ ಅಂತ. ಗೊತ್ತಾ ಗೈಸ್? ಮೋಸ್ಟ್ಲಿ ಈ ಬುಧವಾರ ಹೊರಡ್ಬೋದು ನಾವು. ಅದೇ ಹೇಳಿದ್ನಲ್ಲ, ಹುಡುಗಿ ಹೆಸರು, ಕುಲ ಗೋತ್ರ, ಅವ್ರ ಮನೆಯಲ್ಲಿ ಯಾವ ಮನೆಗೆ ಕರ್ಕ ಬರ್ತೀನಿ ಕೇಳೋ. ಸುಮ್ನಿರಮ್ಮ, ಯಾಕೆ ಟೆನ್ಷನ್ ತಗತ್ಯಾ? ಫಸ್ಟ್ ನೋಡಲ್ಲ ಸಿಂಕಲ್ ಅಷ್ಟು ಪಾತ್ರೆ. ಇವಾಗ ತೊಳಿತೀನಿ ಬಿಡು, ನೀನೇನ್ ತೊಳ್ಕೊಡ್ತೀಯಾ? ಹೇಳು. ಹುಡುಗಿನ ಫ್ರೆಂಡು ಅಂತ ಕರ್ಕೊಂಬಂದ್ ಆಮೇಲೆ ಅವರು ಅಂದ್ಬಿಟ್ಟು ಕಣಪ್ಪ. ಬರೀ ಫ್ರೆಂಡ್ಸ್ ಅಮ್ಮ ಅಷ್ಟೇ, ಜಸ್ಟ್ ಫ್ರೆಂಡ್ಸ್. ಹಂಗ ಅನ್ನಿಸ್ತಿಲ್ವಲ್ಲ? ಹೊಸ ಗೆಟಪಿಗೆ ಹೊಸ ಜೋಡಿ ಏನಾರ ಮಾಡ್ಕೊಬಿಟ್ಟಾನ. ನೋಡಲ್ಲ ಏನೋ ಮಳ್ತೈತಲ್ಲಿ. ನಾವು ಅಮ್ಮ ಕರೆಂಟ್ ಸ್ಟವ್ ಮೇಲೆ ಒಂದು ಇದಿಟ್ಟವ್ರೆ, ನೀರ್ ಇಟ್ಟವ್ರೆ. ಅಮ್ಮ ನಂದು ಇಯರ್ಫೋನ್ ತಗೊಂಡಿದ್ದ ಎಲ್ಲೈತೆ? ಸೋಫಾ. ಗೈಸ್ ಇನ್ನೇನು ಇಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಇಲ್ಲೇ ನಮ್ಮ ಮನೆ ಟೆರೆಸಿಗೆ ಬಂದೆ ಗುರು. ಆಯಿತಾ, ಬಂದ ತಕ್ಷಣ ನಮ್ಮ ಅಮ್ಮನ ಫೋನ್ ಬಂತು. ಏನಂದರೆ ಬಾ ಇದು ಮಿಕ್ಸಿ ರೆಡಿ ಆಗಿದೆ ಅಂತ ಹೇಳಿದ್ರು ನಮ್ಮಮ್ಮ. ಸೊ ಮಿಕ್ಸಿ ಕೊಟ್ಟಿದ್ವಲ್ಲ ರಿಪೇರಿಗೆ, ಸೊ ಮಿಕ್ಸಿ ರೆಡಿ ಆಗಿದೆಯಂತೆ. ಈಗ ಅದನ್ನು ತಗೊಂಡು ಬರಬೇಕಂತೆ. ಜೊತೆಗೆ ಅವ್ರು ಕೊಟ್ಟಿದ್ದ ಮಿಕ್ಸಿನ ಎಕ್ಸ್ಚೇಂಜ್ ಮಾಡಬೇಕಂತೆ. ಅಂದರೆ ಅದನ್ನು ಕೊಟ್ಟು ನಮ್ಮ ಮಿಕ್ಸಿನ ತಗೊಬರೋದು. ಬನ್ನಿ ಗೈಸ್, ಈಗ ಸಿಟಿಗೆ ಹೋಗ್ಬಿಟ್ಟು ಬರೋಣ. ಅದು ಬೇರೆ ಈಗ ಮಳೆ ಬೇರೆ ಲೈಟಾಗಿ ಎಲ್ಲೋ ಒಂದೊಂದು ಡ್ರಾಪ್ಸ್ ಬೇರೆ ಬರ್ತೈತೆ. ಸೊ ನಾವು ನಾನು ಹೋದಾಗ ಬರಬಾರ್ದು ಮಳೆ. ಇದು ನಮ್ಮ ಬ್ಯಾಗ್ ಅಲ್ಲ, ನಮ್ಮ ದೊಡ್ಡ ಬ್ಯಾಗು. ಹೌದಾ? ಇದು ನಮ್ದಲ್ಲ, ಅವ್ರದ್ದೇ. ಮಿಕ್ಸಿ ಅವ್ರದ್ದೇ ಅನ್ಸುತ್ತೆ. ಕೊಟ್ಬಿಟ್ಟು ಮಿಕ್ಸಿ ತಗೊಂಬ. 1460 ರೂಪಾಯಿ. ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ಮಾಡು, ನಾನು ಕೊಡ್ತೀನಿ. ಮಿಕ್ಸಿ ರೆಡಿ ಆಗಿದೆಯಾ? ತಾಳಿ ಇದು ಬ್ಯಾಗು ನಮ್ದಲ್ವಂತಿದ್ದು. ಹಾಂ, ಮಿಕ್ಸಿ ಚೆನ್ನಾಗಿ ಜಾರ್ಗಳು. ಜಾರ್ಗಳು ಚೆನ್ನಾಗಿದ್ದಾವೆ. ಜಾರ್ಗಳು ಏನಾಗಿಲ್ಲ. ಹೋಗಿದ್ರೆ ಇದು ಆಗೋದು. ಏನು ಮೋಟ್ರ್ ಹೋಗುತ್ತಾ? ಹೌದಾ? ಜಾರು ಎಲ್ಲ ಚೆನ್ನಾಗಿದಾವಪ್ಪ. ಗೈಸ್ ಆ್ಯಕ್ಚುಲಿ ಇವಾಗ ಹಂಗೆ ಆನ್ ದ ವೇ ಬರ್ತಿರ್ಬೇಕಿದ್ರೆ ನಮ್ಮ ಆ್ಯಕ್ಟಿವ್ ಅದರಲ್ಲಿ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಡ್ತು. ಸೊ ಮೂನೇ ಆಗ್ತಿಲ್ಲ ಗಾಡಿ. ನೋಡಿ ಇಲ್ಲಿ ಪೆಟ್ರೋಲ್ ಖಾಲಿಯಾಗಿ ಆ್ಯಕ್ಟಿವ್ ಕೈ ಕೊಡ್ತು ಪೆಟ್ರೋಲ್ ಇಲ್ದಲೆ. ಫುಡ್ ಕೋರ್ಟ್ ಹತ್ರ ನಿಲ್ಸಿದೀನಿ. ಇಟ್ಕೊಂಡಿರು, ಬಾಟ್ಲಿ ತಗೊಂಡು ಹೋಯ್ತೀನಿ. ಹಾಂ, ಹಾಕ್ಸು ಅಂದ್ರ ಹಂಗಂದಿಲ್ಲ ನೀವು. ಏನಾರು ಹಾಕಿದ್ರೆ ಹೇಳು, ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಅಂದಿದ್ದು.
ಗೈಸ್ ಆ್ಯಕ್ಚುಲಿ ಇವಾಗ ಕರೆಕ್ಟಾಗಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದು. ಸೊ ಇವಾಗ ಎಕ್ಸ್ಟ್ರಾ ಒಂದು 120 ರೂಪಾಯಿ ಪೆಟ್ರೋಲ್ ಹಾಕ್ಸೋಣ ಬನ್ನಿ ಗೈಸ್, ನೋಡೋಣ ಅವಾಗ ಇದು ವರ್ಕ್ ಆಗುತ್ತೆ ಇಲ್ವ ಅಂತ ಚೆಕ್ ಮಾಡೋಣ. ಅಣ್ಣ 122 ಹಾಕಿ ಗೈಸ್. ಇವಾಗ ಫ್ಯೂಲ್ ರೇಂಜ್ ತೋರಿಸ್ತಿದೆ ನೋಡಿ, ಇಲ್ಲಿ 51 ಕಿಲೋಮೀಟರ್ ಅಂತ ತೋರಿಸ್ತೈತೆ. ಎಸ್ ಗೈಸ್ ಬನ್ನಿ ಗೈಸ್, ಇವಾಗ ಕಮೆಂಟ್ಸ್ಗಳಿಗೆ ಈಗ ರಿಪ್ಲೈ ಕೊಡ್ತಾ ಹೋಗೋಣ ಗೈಸ್. ನಿಮ್ಮ ಏಜ್ ಎಷ್ಟು ಬ್ರೋ? ನನ್ನ ಏಜ್ ಬಂದು 21, ಜಸ್ಟ್ 21 ಬ್ರೋ. ಈಗ ನಿಮ್ಗೆ ಕಾಲೇಜ್ ಇಲ್ವಾ? ಕಾಲೇಜ್ ಮುಗೀತು ಬ್ರದರ್ ನಮ್ದು ಬ್ರೋ. ಇಂಜಿನಿಯರಿಂಗ್ ಗೆ ಮಲ್ನಾಡ್ ಕಾಲೇಜ್ ಬೆಸ್ಟ್ ಹಾಸನಲ್ಲಿ. ನಾವು ಹಾಸನಲ್ಲಿ ಕಂಪೇರ್ ಮಾಡಿದ್ರೆ ಮಲ್ನಾಡ್ ಬೆಸ್ಟ್. ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಬ್ರೋ, ಮಂತ್ಲಿ ಎಷ್ಟು ಬರುತ್ತೆ ಅಂತ ಬ್ರೋ. ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಿ ಬ್ರೋ. ಹೌದಾ, ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೇಕಾ ಗೈಸ್? ಬ್ರೋ ನಿಮ್ದು ಬ್ಯಾಕ್ಲಾಗ್ ಎಲ್ಲ ಕ್ಲಿಯರ್ ಆಯ್ತಾ? ಮುಗಿಸಿ ಎಲ್ಲ ಎಳ್ನೂರು ನೀರು ಗುಟ್ಟಾಯ್ತು. ಲವ್ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ. 15 ಮಿನಿಟ್ಸ್ ಪ್ಲಸ್ ವಿಡಿಯೋ ಅಪ್ಲೋಡ್ ಮಾಡಿ. ಹೆಡ್ ಮಸಾಜರ್ ಗ್ಯಾಡ್ಜೆಟ್ ನೇಮ್ ಆರ್ ಲಿಂಕ್ ಪ್ಲೀಸ್. ಸೊ ಅಮೆಝಾನ್ ಅಲ್ಲಿ ನೀವು ಆಗ್ಯಾರೋ ಹೆಡ್ ಮಸಾಜ್ ಅಂತ ಹೊಡೆದ್ರೆ ಸಿಗುತ್ತೆ ಗೈಸ್. ಬ್ರೋ ಮೋಟೋ ವ್ಲಾಗ್ ಯಾವಾಗ ಮಾಡ್ತೀರಾ? ಯಾವಾಗ ಮಾಡೋದು? ಅರೆ ನಮ್ಮಮ್ಮ ಬಿಡ್ತಾನೆ ಇಲ್ವಲ್ಲ ಹುಡುಗಿ ಜೊತೆ ಹೋಗಕ್ಕೆ. ಅಮ್ಮ ಇದ್ದಾರೆ ಜೊತೆಲಿ ಹೋಗಕ್ಕೆ. ತಂಗಿದಾಳೆ, ತಂಗಿ ಅಮ್ಮನ್ನ ಬಿಟ್ಟು ಇವ್ನು ಇನ್ನೊಂದು ಹುಡುಗಿನ ಹೊಂಟವನೆ. ಬ್ರೋ ನಾನು ಮೈಸೂರಿಂದ ನಿಮ್ ಬ್ಲಾಗ್ಸ್ ಡೈಲಿ ನೋಡ್ತೀನಿ ಬ್ರೋ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಅಶ್ವಿನ್ ಅವರೇ. ಅಂಡ್ ಐ ವಿಲ್ ವಾಚ್ ಡೈಲಿ ಯುವರ್ ವ್ಲಾಗ್ಸ್ ಫ್ರಮ್ ಯು ಸ್ಟಾರ್ಟೆಡ್ ಯುವರ್ ವ್ಲಾಗ್ ಅಶ್ವಿನ್ ಅವರೇ. ಥ್ಯಾಂಕ್ ಯು ಅಶ್ವಿನ್ ಅವರೇ. ಸೊ ಗೈಸ್ ಇಷ್ಟ ಆಯಿತು ಕಮೆಂಟ್ಸ್ಗಳು, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್. ಕಮೆಂಟ್ ಮಾಡಿ ಹೋಗ್ಬೇಕಾ ಬೇಡವಾ ಅಂತ ಹುಡ್ಗಿನ ಕೂರಿಸ್ಕೊಂಡು.